ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಕೆಲವು ಸಲ ಅನಿರೀಕ್ಷಿತವಾಗಿ ಆಗಬೇಕಾದ ಕೆಲಸಕ್ಕೆ ಬದಲಾಗಿ ಇನ್ನೇನೋ ಆಗುವ ಸಂಭವವಿದೆ. ಹಾಗಾದಾಗ ಅದಕ್ಕಾಗಿ ಯೋಚಿಸಿದರೆ, ತಲೆಕೆಡಿಸಿಕೊಂಡರೆ ಉಪಯೋಗವಿಲ್ಲವೆಂದು ಈ ಗಾದೆ ತಿಳಿಸುತ್ತದೆ. ವರ್ಷವೆಲ್ಲ ಓದಿ ಪರೀಕ್ಷೆಗಾಗಿ ಸರ್ವಸಿದ್ಧತೆ ಮಾಡಿಕೊಂಡ ವಿದ್ಯಾರ್ಥಿಗೆ ಪರೀಕ್ಷೆಯ ಸಮಯಕ್ಕೆ ಸರಿಯಾಗಿ ವಿಷಮಶೀತಜ್ವರ, ಡೆಂಗ್ಯೂ ಅಂತಹ ರೋಗ ಕಾಡಿ ಪರೀಕ್ಷೆಗೆ ಹೋಗಲಾಗದಿದ್ದರೆ ಅವನಿಗೆ ವಿಪರೀತ ವ್ಯಥೆಯಾಗುವುದು ಸಹಜ. ರೋಗಬಾಧೆಯೊಡನೆ ಚಿಂತೆಯೂ ಸೇರಿದರೆ ಅವನ ಆರೋಗ್ಯ ಇನ್ನಷ್ಟು ಹದಗೆಡುತ್ತದೆ. ಸಂಸ್ಕೃತದ ಒಂದು ಸುಭಾಷಿತ ಹೀಗೆ ಹೇಳುತ್ತದೆ: ಚಿಂತೆಗೂ ಚಿತೆಗೂ ಒಂದೇ ಸೊನ್ನೆ ಮಾತ್ರ ವ್ಯತ್ಯಾಸ. ಚಿತೆ ಶವವನ್ನು ಮಾತ್ರ ಸುಟ್ಟರೆ, ಚಿಂತೆ ಜೀವಂತ ವ್ಯಕ್ತಿಯನ್ನೇ ದಹಿಸುತ್ತದೆ ಎಂದು. ಚಿಂತೆಯ ಪ್ರಭಾವ ಅಂಥದು. ಈ ವರ್ಷ ಬಿಜಾಪುರ, ಗುಲ್ಬರ್ಗ, ಬೀದರ್, ಬಳ್ಳಾರಿ ಮುಂತಾದ ಅನಾವೃಷ್ಟಿಯ ಪ್ರದೇಶಗಳಲ್ಲಿ ಅಕಾಲದಲ್ಲಿ ಅತಿವೃಷ್ಟಿಯಾಯಿತು. ಬೆಳೆದ ಬೆಳೆಯೊಂದಿಗೆ ಮನೆಮಾರುಗಳನ್ನು ಕಳೆದುಕೊಂಡರು. ದನಕರುಗಳೊಡನೆ ನೂರಾರು ಜನ ಪ್ರಾಣ ಕಳೆದುಕೊಂಡರು. ಬದುಕಿದವರಿಗೆ ಭವಿಷ್ಯದ ಚಿಂತೆಯೊಡನೆ ಕಳೆದುಕೊಂಡದರ ಬಗೆಗೂ ಚಿಂತೆ. ಆದರೆ ಚಿಂತಿಸಿ ಫಲವೇನು? ಬದುಕಲು ಹಾದಿಯನ್ನು ಹುಡುಕಲೇಬೇಕಲ್ಲವೇ? ಕೆಲವೊಮ್ಮೆ ನಮ್ಮ ತಪ್ಪಿನಿಂದ, ಇಲ್ಲವೇ ಪ್ರಕೃತಿಯ ಮುನಿಸಿನಿಂದ ಆಗಬಾರದು ನಡೆಯುತ್ತದೆ. ಆಗ ಚಿಂತಿಸುವುದರಿಂದ ಪ್ರಯೋಜನವಿಲ್ಲ. ಧೈರ್ಯದಿಂದ ಅಂಥದನ್ನು ಎದುರಿಸಬೇಕು ಎನ್ನುವುದೇ ಈ ಗಾದೆಯ ತಾತ್ಪರ್ಯವಾಗಿದೆ.